ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಆಚರಿಸುತ್ತಿರುವುದು ಪವಿತ್ರವಾದ ಮಹಾಶಿವರಾತ್ರಿ. ಈ ಪವಿತ್ರವಾದ ದಿನದಂದು ಭಗವಾನ್ ಶಿವನ ಕೃಪೆಯನ್ನು ಪಡೆಯಲು ಅತ್ಯಂತ ಮಹತ್ವದ ದಿನವಾಗಿದೆ. ಇವತ್ತಿನ ಈ ರಾತ್ರಿ ನಾವು ಜಾಗರಣೆಯನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿದರೆ ನಮ್ಮ ಎಲ್ಲ ಸಕಲ ರೋಗಗಳು ಕೂಡ ದೂರವಾಗಿ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಈಗ ಈ ಪ್ರಾರ್ಥನೆಯನ್ನು ನೀವು ಭಕ್ತಿಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೇಳಿ. ಮಹಾಶಿವರಾತ್ರಿ ಎಂದರೆ ಶಿವನ ಆರಾಧನೆಯನ್ನು ಮಾಡುವ ಅತ್ಯಂತ ಒಂದು ಪವಿತ್ರವಾದ ದಿನ. ಇವತ್ತಿನ ದಿನ ಶಿವಪಾರ್ವತಿಯರ ವಿವಾಹವಾದ ಒಂದು ಪುಣ್ಯದ ದಿನವಾಗಿದೆ. ಶಿವನ ತಾಂಡವ ನೃತ್ಯವನ್ನು ಮಾಡಿದ ಅತ್ಯಂತ ಪವಿತ್ರವಾದ ದಿನವೂ ಕೂಡ ಹೌದು. ಹಾಗಾಗಿ ಶಿವಭಕ್ತರಿಗೆ ಮೋಕ್ಷದ ದಾರಿಯನ್ನು ತೆರೆದ ಪುಣ್ಯದ ದಿನವಾಗಿದೆ. ಒಮ್ಮೆ ನೀವು ಓಂ ನಮಃ ಶಿವಾಯ ಅಂತ ಹೇಳಿದರೂ ಕೂಡ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಶಿವ ಪಂಚಾಕ್ಷರಿ ಮಂತ್ರ: ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಇದೇ ರೀತಿ ಈ ಮಂತ್ರವನ್ನು ನೀವು 21 ಬಾರಿ ಜಪಿಸಬೇಕು. ಹಾಗೆಯೇ ಮಹಾಶಿವನನ್ನು ಒಲಿಸಿಕೊಳ್ಳಲು ಇನ್ನೊಂದು ಮಹಾಮಂತ್ರ, ಇದು ಕೂಡ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರವಾಗಿದೆ. ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಜಪಿಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಕೂಡ ಆಗುತ್ತದೆ. ಹಾಗೆಯೇ ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತಾ ಹೋಗುತ್ತದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. 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 ಮಹಾಶಿವನ ಈ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಕನಿಷ್ಠ ಎಂದರೂ 11 ಬಾರಿಯಾದರೂ ಈ ಮಂತ್ರವನ್ನು ಜಪಿಸಬೇಕು. ನಂತರ ಹಾಗೆಯೇ ಇನ್ನೊಂದು ಅತ್ಯಂತ ಶಕ್ತಿಶಾಲಿಯಾದ ಶ್ಲೋಕವನ್ನು ಕೂಡ ನೀವು ಪಠಣೆ ಮಾಡಬೇಕು. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಾಗೇಂದ್ರಹಾರಾಯ
भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः ಶಿವಾಯ. ಇದೇ ರೀತಿ ಈ 3 ಶ್ಲೋಕವನ್ನು ನೀವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹೇಳಬೇಕು. ನಂತರ ಮಹಾಶಿವನಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ನಮಗೆ ಇರುವ ಎಲ್ಲ ಕಷ್ಟವನ್ನು ದೂರ ಮಾಡಿ ನಮಗೆ ಆರೋಗ್ಯ ಸಂಪತ್ತನ್ನು ನೀಡಿ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡು ಎಂದು ನಾವು ಆ ಮಹಾಶಿವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಾವು ಈ ಮಹಾಶಿವರಾತ್ರಿಯ ದಿನ ಜಾಗರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿ 108 ಬಾರಿ ಓಂ ನಮಃ ಶಿವಾಯ ಅಂತ ಜಪವನ್ನು ಮಾಡಬೇಕು. ಸಾಧ್ಯವಾದರೆ ಹತ್ತಿರದಲ್ಲಿರುವ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಹಾಶಿವನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ.